ಆಪರೇಷನ್ BPL ರಿಪೇರ್ ನಡೀತಾ ಇದೆಯಂತೆ ಕಾರಣದ್ದು. ಈಗ ಅದೇನೇನೋ ಮಾಡಿದ್ರಲ್ಲ, ಈಗೆಲ್ಲ ಗೋಜಲ್ ಸರಿಪಡ್ಕೊತಿದ್ದಾರಂತೆ. ಅದು ಯಾವುದೋ ಜಿಲ್ಲೆಯಲ್ಲಿ ಒಂದಷ್ಟು ಇದು ಅಂತೆಲ್ಲ ಸರಿ ಮಾಡಿ, ಒಂದು ವೇಳೆ 28ರಿಂದ ಅಕ್ಕಿ ಕೊಡ್ತಾ ಇದ್ದೀವಿ ಎಲ್ಲ ಸರಿ ಹೋಗ್ಬಿಟ್ಟಿದೆ ಅಂತ ಅನ್ಬೇಡಿ. ಸರಿ ಹೋಗದೇ ಇದ್ರೆ ಇನ್ನೂ 4 ದಿನ ತೊಗೊಂಡು ಸರಿ ಮಾಡಿ. ಗೊಂದಲ ಮಾಡಬೇಡಿ. ಅಕ್ಕಿನೇ ಬರದೆ ಪಾಪ ಅದರಿಂದ ವಂಚಿತರಾಗುವ ಬದಲು 4 ದಿನ ಬಿಟ್ಟು ಬಂದ್ರೆ ಏನು ಸಮಸ್ಯೆ ಅಲ್ಲ. ಅದು ಬರಲಿ, ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ. ಮತ್ತೆ ಗೋಜಿಲೆ ಬುಸ್ಬೇಡಿ, ಮತ್ತೆ ನೋಡಿ ಅನ್ಕೊಂಡು ಬರಬೇಡಿ. ಆಮೇಲೆ ಎಲ್ಲ ಮೀಡಿಯಾನವ್ರದ್ದು ಅಂತ ಬಂದು ನಮ್ಮ ಹತ್ರಕ್ಕೆ ಬರಬೇಡಿ. ನಾವೇ ತಾನೆ ಪುಕಟೆ. ಎಸ್, ಮುಂದಕ್ಕೆ ಹೋಗೋಣ. ಇನ್ನು ಬಗರ್ ಹುಕುಂ ಸಾಗುವಳಿದಾರರಿಗೆ 1 ವರ್ಷದ ಹಿಂದೆ ಕಂದಾಯ ಇಲಾಖೆ ಹೊರಡಿಸಿರುವ ಸುತ್ತೋಲೆ ಕಂಟಕವಾಗಿದೆ. ಇದನ್ನ ಕೂಡಲೇ ತಿದ್ದುಪಡಿ ಮಾಡಿ ಅಂತ ಮಾಜಿ ಸಚಿವ ಬಿ ಶಿವರಾಮ ತಮ್ಮ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬಗರ್ ಹುಕುಂ ಅಕ್ರಮ ಸಕ್ರಮದ ಬಗ್ಗೆ ಸರ್ಕಾರ ಹೊರಡಿಸಿದ ಸುತ್ತೋಲೆ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ಬಗರ್ ಹುಕುಂ ಮಾಡಿ ಸಲ್ಲಿಸಿದ ಅರ್ಜಿಗಳಲ್ಲಿ 80% ಅರ್ಜಿಗಳನ್ನು ವಜಾ ಮಾಡಲಾಗ್ತಿದೆ. ಬೇಲೂರು ತಾಲೂಕೊಂದರಲ್ಲೇ 18,344 ಅರ್ಜಿ ಸಲ್ಲಿಕೆಯಾಗಿದೆ. ಆದರೆ 196ಕ್ಕೆ ಮಾತ್ರ ಮಂಜೂರಾತಿ ನೀಡಲಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಡಿಸೆಂಬರ್ ಮೊದಲ ವಾರದೊಳಗೆ ಅರ್ಜಿ ವಿಲೇವಾರಿ ಮಾಡೋದಕ್ಕೆ ಗಡುವು ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಬೀದಿಗಿಳಿತೀವಿ ಅಂತ ಎಚ್ಚರಿಸಿದ್ದಾರೆ. ಈಗ ಬಂದಿರತಕ್ಕಂತ ಹೊಸ ಆದೇಶದ ಪ್ರಕಾರ ಸಮಿತಿಗೆ ಅಧಿಕಾರ ಇಲ್ಲ. ಇವರು ಅರ್ಹರಿದ್ದಾರೆ ಅನ್ನೋದನ್ನ ಮಾತ್ರ ಸಮಿತಿ ಮುಂದಿಡಬೇಕು ಮಂಜೂರಾತಿಗೆ. ಅದನ್ನ ತೀರ್ಮಾನ ಸಮಿತಿ ತಗೊಳ್ಳೋದು. ಉಳಿದದ್ದನ್ನೆಲ್ಲ ತಹಸೀಲ್ದಾರರು ಅನರ್ಹರು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ವಜಾ ಮಾಡೋದು. ಸೀರಿಯಸ್ ಇಶ್ಯೂ ಅವ್ರು ಹೇಳ್ತಾ ಇರೋದು. ಇನ್ನೊಂದು ಇಶ್ಯೂ ಮಾಡ್ಕೊಳಂಗಿದೆ ಹಂಗಾರೆ ಗೌರ್ಮೆಂಟ್ ಯಾಕೋ ಒಂದ್ರ ಮೇಲೆ ಒಂದು. ಅಲ್ಲ, ನೋಡಿದ್ರೆ ಮೇಲ್ನೋಟಕ್ಕೆ ರಾಜ್ಯದಲ್ಲಿ ನಿರುದ್ಯೋಗ ಹೇಗಾಗ್ಬಿಟ್ಟಿದೆಯಪ್ಪ ಅಂದರೆ 24 ಹುದ್ದೆಗೆ ಸಾವಿರಾರು ಜನರು ಅರ್ಜಿ ಹಾಕೋಕೆ ಬಂದಿದ್ರು. ಇನ್ನು ಕೇಳ್ತಾರೆ ಯಾವುದೋ ಮೋದಿ 1 ಕೋಟಿ ಸೃಷ್ಟಿ ಮಾಡಲಿಲ್ಲ ಅಂದ್ಬಿಡೋದು ಯಾರಿಗಾರ ಊರಿಗೆ. ಇವತ್ತಿಯರು ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ರಂತೆ ವಿಧಾನಸೌಧ ಸಚಿವಾಲಯದವರು. 16 ದಲಾಯತ್ತು, 4 ವರದಿಗಾರರ ಹುದ್ದೆ, 1 ಸ್ವೀಪರ್ ಹುದ್ದೆ, 3 ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಇಷ್ಟೊಂದು ಜನ ಇದ್ರಂತೆ. ಏಕಿಕ್ಕಿರ್ ಸೇರಿದ್ರಂತೆ. ಸೊ ಈಗೆಲ್ಲರೂ ಏನು ಅನ್ಕೋಬೇಕು, ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಯಾವ ಲೆವೆಲ್ಗೆ ಬಂತಪ್ಪ ಅಂತ. ಇಲ್ಲರಪ್ಪ, 20 ವರ್ಷದ ಹಿಂದೆ ಅಥವಾ 22-23 ವರ್ಷದ ಹಿಂದೆ ನಾನೊಂದು ಸಂಸ್ಥೆ ಇನ್ಚಾರ್ಜ್ ಇದ್ದೆ. ನಾನೆಂತ ಪೆದ್ದ, 1 ಪೋಸ್ಟ್ ಇತ್ತು ನಮ್ಮ ಹತ್ರ. ಅದನ್ನ ಹಾಕೋವಾಗ 1 ಪೋಸ್ಟ್ ಅನ್ನೋದನ್ನು ಮರೆತು ಆನ್ ಸ್ಪಾಟ್ ವಾಕಿನ್ ಇಂಟರ್ವ್ಯೂಗೆ ಬಂದ್ಬಿಡಿ ಎಲ್ಲ ಅಂತ ಹಾಕ್ಬಿಟ್ಟೆ. ಬಂದ್ರು ನೋಡ್ರಿ 3,500-4 ಸಾವಿರ ಜನ ಅವತ್ತು. ಒಂದು ಅಂತ ಅವ್ರಿಗೆ ಹೇಳಿದಾಗ ರೊಚ್ಗೆದ್ಬಿಟ್ರು. ಸಹಜವಾಗಿ ಹೇಳಬೇಕಿತ್ತು ತಾನೇ ನೀವು ಒಂದು ಅಂತ 3 ಯಾವಾಗ ಇದು? ಆಗ 20 ವರ್ಷದಿಂದ 24 ವರ್ಷದಿಂದ ನಾನೇ ಅನುಭವಿಸಿದ್ದೀನಿ. ಕೈ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೆಂಗೋ ಮಾಡಿ ನಿಭಾಯಿಸ್ಕೊಂಡ್ವಿ ಸಿಚುಯೇಷನ್. ಈಗ 24 ಅಂತ ಹೇಳಿದ್ರು ಸರ್, ಇರ್ಲಿ ಕಾಂಪಿಟೇಷನ್ ಅಂತ ಬಂದಿದ್ದೀವಿ ಅಂತೆ. ನೋಡಿದ್ರ